ಬಂದಿದ್ದಾರೆ. ಅವರಿಗೆ ನಾವು ಬಂದಿರೋದ್ರಿಂದ ನಮ್ಮ ಈ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಬಹಳ ಮಹತ್ವ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ಅದೇ ರೀತಿ ಈ ಗಿಡಗಳನ್ನು ನಾವು ನೆಟ್ಟಿ ಈಗ ಅವರ ಕೈಯಿಂದ ನಾವು ಗಿಡವನ್ನು ನೆಡೆಸ್ತೇವೆ. ಅದೇ ರೀತಿ ಈಗ ನಾವು ನೆಕ್ಸ್ಟ್ ಗಿಡಗಳನ್ನು ಮುಂದಿನ ಒಂದು ವಾತಾವರಣ ಉಪಯೋಗಕ್ಕಾಗಿ ನಾನು ಬಂದಂಥ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರು ಹಾಗೂ ನಮ್ಮ ಶಾಸಕರನ್ನು ನಾವು ಈ ನಮ್ಮ ಸಮಾಜ ಸೇವಾ ಸಂಸ್ಥೆಯಿಂದ ಹಾಗೂ ಬಂದಂಥ ಎಲ್ಲ ಪರಿಸರ ಸ್ನೇಹಿಗಳ ಪರವಾಗಿ ಅವರನ್ನು ತುಂಬ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ನರ್ಮದಾ ನಾಯಕರು ಬಂದಿದ್ದಾರೆ. ಅವರನ್ನು ಸಹ ತುಂಬ ಶ್ರೀಮತಿ ಪಟ್ಟಣದ ಅಧ್ಯಕ್ಷರಾದಂಥ ಶ್ರೀಮತಿ ನರ್ಮದಾ ನಾಯಕರು ಅವರು ಬಂದಿದ್ದಾರೆ. ಅವರನ್ನು ಸಹ ತುಂಬ ಸ್ವಾಗತ ಮಾಡ್ತೇನೆ. ಹಾಗೆ ಸ್ಥಳೀಯ ನಾಯಕರಾದಂಥ ವಿಜಯ್ ಮಿರಾಶಿ ಅವರು ಆಗಮಿಸಿದ್ದಾರೆ. ಅವರನ್ನು ಸಹ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಸ್ಥಳೀಯರು ಹಾಗೂ ಪರಿಸರ ಪ್ರೇಮಿಯಾದಂಥ ಎಂ ಆರ್ ಹೆಗಡೆ ಅವರು ಬಂದಿದ್ದಾರೆ. ಅವರನ್ನು ಸಹ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ BS ಭಟ್ರು ಅವರು ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ನಮ್ಮ ಪೂಜಾ ನೇತೃತ್ವವನ್ನು ಸ್ವಾಗತ ಮಾಡ್ತೇನೆ. ಅಂಬೇಡ್ಕರ್ ಸೇವಾ ಸಂಘದ ಅಧ್ಯಕ್ಷರಾದಂಥ ಲೋಕೇಶ್ ಪಾಟೀಲ್ ಅವರು ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡ್ತೇನೆ. ಸುದ್ದಿ ಇಲ್ಲದೆ ಮೋಡ ಶುದ್ಧಿಯಾಗೋದು, ಸದ್ದೆ ಇಲ್ಲದೆ ಗಂಧ ಗಾಳಿಯಾಗೋದು, ತಂಟೆನೆ ಮಾಡದೆ ಹೊತ್ತುಟ್ಟಿ ಹೋಗೋದು, ಏನೇನೋ ಮಾಡದೆ ನಾವ್ಯಾಕೆ ಬಾಳೋದು. ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋರೆ, ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋರೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ. ಕಾಡು ಸುತ್ತುವ ಸಿರಾಣಿಗೆ ಕಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ, ಏಳೋದು ಬೀಳೋದು ಬಡವರ ಪಾಡಮ್ಮ, ನೀವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡಮ್ಮ. ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಭವಿಷ್ಯಕ್ಕಾಗಿ ಭವಿಷ್ಯದ ನಾಡನ್ನು ನಿರ್ಮಾಣ ಮಾಡ್ತಾರೆ. ಎಲ್ಲ ಸಹಾಯ ಸಹಕಾರ ಎಲ್ಲ ಸಂಘ ಅರಣ್ಯ ಕಡಿಯೋದಕ್ಕೆ ಬೇಕಂತೂ ಇಲ್ಲ. ಅವುಗಳಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆ ಜವಾಬ್ದಾರಿ. ನಮ್ಮ ಮಕ್ಕಳಿಗೆ ನಾವೇನು ಕೊಟ್ಟು ಹೋಗ್ತಾ ಇದ್ದೀವಿ, ಒಳ್ಳೆ ಕೆಲಸವನ್ನು ಕೊಟ್ಟು ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ನರಮನುಷ್ಯ ಕಲಿಯಲ್ಲ ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಗೇನೂ ಬೆಳೆಯಲ್ಲ, ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿಗೂ ಮನುಜನು ತಿಳಿಯಲ್ಲ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ